ತಾಲೂಕಿನ ಸಿರಿವಾರದವರು. ರಂಗಭೂಮಿಗೆ ಇಡೀ ಜೀವನವನ್ನು ಸವಿಸಿದ ಕೆಲವರಲ್ಲಿ ರತ್ನಮ್ಮನವರು ಒಬ್ಬರು. ಕಳೆದ ಅರ್ಧ ಶತಮಾನಕ್ಕೂ ಹೆಚ್ಚು ಅವಧಿಯಿಂದ ರಂಗಭೂಮಿಯ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ಅವರ ಸಾಧನೆಯನ್ನ ಗುರುತಿಸಿ ಗೌರವಿಸುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 70ನೇ ರಾಜ್ಯೋತ್ಸವದ ಶುಭಗಳಿಗೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಿದೆ. ರಂಗಭೂಮಿ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಎಲ್ಲ ಸಾಧಕರಿಗೂ ಅಭಿನಂದನೆಗಳು. ಒಮ್ಮೆ ಚಪ್ಪಾಳೆಯ ಪ್ರೋತ್ಸಾಹ ನಿಮ್ಮಿಂದ ಕೂಡ ಬರಲಿ. ಮುಂದಿನ ಕ್ಷೇತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಡಾಕ್ಟರ್ ಎಂ.ಆರ್. ಜಯರಾಮ್, ಡಾಕ್ಟರ್ ಎನ್.ಎಸ್. ರಾಮೇಗೌಡ, ಶ್ರೀ ಎಸ್.ಬಿ. ಹೊಸಮನಿ, ಶ್ರೀಮತಿ ಶ್ರೀ ನಾಗರಾಜ್. ಶಿಕ್ಷಣ ಕ್ಷೇತ್ರದ ಮುಂದಿನ ಸಾಧಕರು ಡಾಕ್ಟರ್ ಎಂ.ಆರ್. ಜಯರಾಮ್, ಡಾಕ್ಟರ್ ಎನ್.ಎಸ್. ರಾಮೇಗೌಡ, ಶ್ರೀ ಎಸ್.ಬಿ. ಹೊಸಮನಿ, ಶ್ರೀಮತಿ ಶ್ರೀ ನಾಗರಾಜ್. ಶಿಕ್ಷಣ ಕ್ಷೇತ್ರದ ಸಾಧಕರನ್ನ ಬರಮಾಡಿಕೊಳ್ಳೋಣ. ಡಾಕ್ಟರ್ ಎಂ.ಆರ್. ಜಯರಾಮ್, ಡಾಕ್ಟರ್ ಎನ್.ಎಸ್. ರಾಮೇಗೌಡ, ಶ್ರೀ ಎಸ್.ಬಿ. ಹೊಸಮನಿ, ಶ್ರೀಮತಿ ಶ್ರೀ ನಾಗರಾಜ್. ಬಂಧುಗಳೇ, ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ ವರ್ಷವೇ ಜನಿಸಿದಂಥವರು ಎಂ.ಆರ್. ಜಯರಾಮ್, ಡಾಕ್ಟರ್ ಎಂ.ಆರ್. ಜಯರಾಮ್, ಡಾಕ್ಟರ್ ಎನ್.ಎಸ್. ರಾಮೇಗೌಡ, ಶ್ರೀ ಎಸ್.ಬಿ. ಹೊಸಮನಿ, ಶ್ರೀಮತಿ ಶ್ರೀ ನಾಗರಾಜ್. ಇದು ಬಹಳ ಅಪರೂಪದ ಸಂಗತಿ, ಅಪರೂಪದ ಸಂಗಮ ಅಂತಲೇ ಹೇಳಬಹುದು. ಇದು ಕಾಲದ ಸತ್ಯ, ಕಾಕತಾಳೀಯ ಅಂತಲೂ ಹೇಳಬಹುದು. ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದಂತಹ ವರ್ಷವೇ ಜನಿಸಿದಂಥವರು ಎಂ.ಆರ್. ಜಯರಾಮ್ ಅವರು. ಬೆಂಗಳೂರಿನ ಪ್ರಮುಖ ಶಿಕ್ಷಣ ತಜ್ಞರಷ್ಟೇ ಅಲ್ಲದೆ ದಾನ ಧರ್ಮಗಳಲ್ಲಿಯೂ ಖ್ಯಾತಿಯನ್ನು ಪಡೆದಿದ್ದಾರೆ ಡಾಕ್ಟರ್ ಎಂ.ಆರ್. ಜಯರಾಮ್ ಅವರು. 25ನೇ ವರ್ಷದಲ್ಲಿ ಎನ್.ಎಸ್. ರಾಮಯ್ಯ ತಾಂತ್ರಿಕ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನೆರವೇರಿಸಿದಂಥವರು ಡಾಕ್ಟರ್ ಎಂ.ಆರ್. ಜಯರಾಮ್ ಅವರ ಸಾಧನೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಡಾಕ್ಟರ್ ಎನ್.ಎಸ್. ರಾಮೇಗೌಡ ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಮುಂದೆ ವಿಜ್ಞಾನದಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಗಳಿಸಿದ ಎನ್.ಎಸ್. ರಾಮೇಗೌಡರು ತಾವು ನಿರ್ವಹಿಸಿದ ಹುದ್ದೆಗಳಲ್ಲೆಲ್ಲ ಕನ್ನಡಕ್ಕೆ ಆದ್ಯತೆ ನೀಡಿದ ಶಿಕ್ಷಣ ತಜ್ಞರು. ಉಪನ್ಯಾಸಕರಾಗಿ ವೃತ್ತಿಯನ್ನು ಆರಂಭಿಸಿದ ರಾಮೇಗೌಡರು ವಿವಿಧ ಕಾಲೇಜುಗಳಲ್ಲಿ ಪ್ರವಾಚಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ಕುಲಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅನೇಕ ಪ್ರಕಾರಗಳ ಇವರ ಈ ಸೇವೆಯನ್ನ ಗುರುತಿಸಿ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದಾಗ ವಿದ್ಯಾರ್ಥಿಗಳ ಕನ್ನಡದಲ್ಲಿ ಬರೆಯೋದಕ್ಕೆ ಆದ್ಯತೆಯನ್ನ ನೀಡಿದಂಥವರು. ಇವರ ಈ ಸೇವೆಯನ್ನ ಮೆಚ್ಚಿ ಎನ್.ಎಸ್. ರಾಮೇಗೌಡ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತದೆ. ಶ್ರೀ ಎಸ್.ಬಿ. ಹೊಸಮನಿ ಆಡಳಿತದಲ್ಲಿ ಕನ್ನಡದ ಅನುಷ್ಠಾನಕ್ಕೆ ಮಹತ್ವದ ಕಾಣಿಕೆ ನೀಡಿದ ಅಪರೂಪದ ಕನ್ನಡ ಸೇವಕರು ಎಸ್.ಬಿ. ಹೊಸಮನಿ. ಸರ್ಕಾರಿ ನೌಕರರು, ಅಧಿಕಾರಿಗಳಿಗೆ ಆಡಳಿತದಲ್ಲಿ ಕನ್ನಡ ಬಳಕೆಯ ಉಪನ್ಯಾಸ ನೀಡಿದ ಶತಕ ತರಬೇತಿದಾರರು, ಹಲವು ಕೃತಿಗಳ ಲೇಖಕರು ಶ್ರೀ ಎಸ್.ಬಿ. ಹೊಸಮನಿ ಅವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ.